ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಬೈಕಾರ್ನೇಟ್ ಯೂಟ್ರಸ್ ಅಂದ್ರೆ ಏನು, ಯೂಟ್ರೈನ್ ಸೆಪ್ಟಮ್ ಅಂದ್ರೆ ಏನು, ಯೂಟ್ರಸ್ ಡಿಡಲ್ಫಿಸ್ ಅಂದ್ರೆ ಏನು, ಮೂರು ಏನಕ್ಕೆ ಏನಕ್ಕೆ ಈ ಟಾಪಿಕ್ ತೊಗೊಂಡಿದ್ದೀನಿ ಅಂತಂದ್ರೆ ಮೂರು ಆಲ್ಮೋಸ್ಟ್ ನೋಡೋದಕ್ಕೆ ತುಂಬ ಸಿಮಿಲರ್ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಯಾವುದು ಏನು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆಬ್ವಿಯಸ್ಲಿ ಡಾಕ್ಟರ್ಸ್ ಹೇಳ್ತಾರೆ ಏನು ಅನ್ನೋದನ್ನು, ಬಟ್ ನಮಗೆ ತಿಳ್ಕೊಳ್ಳೋದಕ್ಕೆ ಏನು ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಬೈಕಾರ್ನೇಟ್ ಯೂಟ್ರಸ್ಗೂ ಯೂಟ್ರೈನ್ ಡಿಡಲ್ಫಿಸ್ಗೂ ಆಮೇಲೆ ಯೂಟ್ರೈನ್ ಸೆಪ್ಟಮ್ಗೂ ಏನು ಡಿಫ್ರೆನ್ಸ್ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಥಿಂಗು ಬೈಕಾರ್ನೇಟ್ ಯೂಟ್ರಸ್ ಅಂತಂದರೆ ಯೂಟ್ರಸ್ ಒಂದೇ ಇರುತ್ತೆ, ಆದರೆ ಯೂಟ್ರಸ್ಸಿನ ಮೇಲ್ಭಾಗದಲ್ಲಿ ತಗ್ಗು ಬಿದ್ದಿರುತ್ತೆ ಅಥವಾ ಗುಂಡಿ ಬಿದ್ದಿರುತ್ತೆ, ಆಯಿತಾ. ಅಂದರೆ ಒಂದು ಸ್ವಲ್ಪ ಹೀಗೆ ಡೆಂಟ್ ಆಗಿರುತ್ತೆ, ಓಕೆ. ಅದನ್ನು ಬೈಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತಾರೆ. ಮತ್ತು ಈ ಡೆಂಟ್ ಸೈಜ್ ಮೇಲೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಆ್ಯಂಡ್ ಬೈಕಾರ್ನೇಟ್ ಯೂಟ್ರಸಲ್ಲಿ ಯೂಟ್ರಸ್ ಒಂದೇ ಇರುತ್ತೆ, ಒಂದೇ ಯೂಟ್ರೈನ್ ಕ್ಯಾವಿಟಿ ಅಂದರೆ ಗರ್ಭಾಶಯದ ಕೋಶ ಏನು ಒಳಗಡೆ ಇರುತ್ತಲ್ಲ ಅದು ಒಂದೇ ಇರುತ್ತೆ, ಗರ್ಭಾಶಯ ಒಂದೇ ಇರುತ್ತೆ, ಸರ್ವಿಕ್ಸ್ ಕೂಡ ಒಂದೇ ಇರುತ್ತೆ, ಆಯಿತಾ. ಇದು ಬೈಕಾರ್ನೇಟ್ ಯೂಟ್ರಸ್. ನೆಕ್ಸ್ಟು ಯೂಟ್ರಸ್ ಡಿಡಲ್ಫಿಸ್ ಅಂತಂದರೆ ಇದರಲ್ಲಿ ಎರಡು ಸಪ್ರೇಟ್ ಯೂಟ್ರಸ್ ಇರುತ್ತೆ, ಅಂದರೆ ಎರಡು ಸಪ್ರೇಟ್ ಗರ್ಭಾಶಯಗಳು ಇರುತ್ತೆ, ಓಕೆ. ಸೊ ಎರಡು ಸಪ್ರೇಟ್ ಗರ್ಭಾಶಯ ಅಂತಂದಮೇಲೆ ಎರಡು ಸರ್ವಿಕ್ಸ್ ಕೂಡ ಇರುತ್ತೆ, ಓಕೆ. ಇದು ಯೂಟ್ರೈನ್ ಡಿಡಲ್ಫಿಸ್. ನೆಕ್ಸ್ಟು ಯೂಟ್ರೈನ್ ಸೆಪ್ಟಮ್ ಅಂತಂದರೆ ಗರ್ಭಾಶಯ ಒಂದೇ ಇರುತ್ತೆ, ಗರ್ಭಾಶಯದ ಮಧ್ಯದಲ್ಲಿ ಒಂದು ಗೋಡೆ ಇರುತ್ತೆ, ಓಕೆ. ನಿಮಗೆ ಮೂಗು ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ, ಒಂದೇ ಹೇಳ್ತೀವಿ, ಆದರೆ ಹೋಲ್ ಎರಡಿದೆ ಅಲ್ವಾ, ಇಲ್ಲಿ ಈ ಕಡೆಗೊಂದು ಈ ಕಡೆಗೊಂದು. ಏನು ಸಪ್ರೇಟ್ ಏನು ಮಾಡ್ತಾ ಇದೆ ಮಧ್ಯದಲ್ಲಿ ಇದೊಂದು ಗೋಡೆ ಏನಿದೆ ಅಲ್ಲ, ಇದು ಮೂಗನ್ನ ಎರಡು ಭಾಗ ಆಗಿ ಸಪ್ರೇಟ್ ಮಾಡುತ್ತಲ್ವ. ಸೊ ಈ ಥರ ಒಂದು ಗೋಡೆ ಯೂಟ್ರಸ್ನ ಮಧ್ಯದಲ್ಲಿ ಇರುತ್ತೆ, ಓಕೆ. ಅದನ್ನು ಸೆಪ್ಟಮ್ ಅಂತ ಕರೀತಾರೆ, ಇದನ್ನು ಕೂಡ ಸೆಪ್ಟಮ್ ಅಂತ ಕರೀತಾರೆ, ಓಕೆ. ಇದು ಮೂಗಿಗಿರೋ ಸೆಪ್ಟಮು, ಗರ್ಭಾಶಯದ ಒಳಗಡೆಗೆ ಸೆಪ್ಟಮ್ ಬೆಳೆದವಾಗ ಅದನ್ನು ಯೂಟ್ರೈನ್ ಸೆಪ್ಟಮ್ ಅಂತ ಕರೀತಾರೆ, ಓಕೆ. ಸೊ ಯೂಟ್ರೈನ್ ಸೆಪ್ಟಮ್ ಬೇರೆ, ಡಿಡಲ್ಫಿಸ್ ಯೂಟ್ರಸ್ ಬೇರೆ, ಬೈಕಾರ್ನೇಟ್ ಯೂಟ್ರಸ್ ಬೇರೆ, ಮೂರು ಬೇರೆ ಬೇರೆ. ಆದರೆ ಕನ್ಸೀವ್ ಆಗೋದ್ರ ಪ್ರೆಗ್ನೆನ್ಸಿ ರಿಲೇಟೆಡ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬೈಕಾರ್ನೇಟ್ ಯೂಟ್ರಸಲ್ಲಿ ಕನ್ಸೀವ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ ಯೂಶ್ವಲ್ ಆಗಿ. ಆ್ಯಂಡ್ ಯೂಟ್ರೈನ್ ಸೆಪ್ಟಮ್ ಇದ್ದವಾಗಲೂ ಕನ್ಸೀವ್ ಆಗೋದಕ್ಕೆ ಯೂಶ್ವಲ್ ಆಗಿ ಏನೂ ಪ್ರಾಬ್ಲಮ್ ಆಗಲ್ಲ, ಓಕೆ. ಬಟ್ ಯೂಟ್ರೈನ್ ಡಿಡಲ್ಫಿಸಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಯೂಟ್ರಸ್ ಇರೋದ್ರಿಂದ ಯಾವ ಓವರಿಯಿಂದ ಎಗ್ ರಿಲೀಸ್ ಆಗಿ ಯಾವ ಫ್ಯಾಲೋಪಿಯನ್ ಟ್ಯೂಬಲ್ಲಿ ವೇಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ಯಾಕಂದರೆ ಒಂದೇ ಸ್ಪರ್ಮ್ ಹೋಗ್ತಾ ಇರ್ತಲ್ಲ. ಸೊ ಯಾವುದು ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್ ಮೋಸ್ಟ್ ಸ್ಟೇಬಲ್ ಇರೋ ಸ್ಪರ್ಮು ಆ ಎಗ್ನ ಹೋಗಿ ರೀಚ್ ಆಗಬೇಕಲ್ವಾ. ಸೊ ಎರಡು ಯೂಟ್ರಸ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಚಾನ್ಸಸ್ ಕಮ್ಮಿ, ಕಷ್ಟ ಆಗುತ್ತೆ ಹೊರತು ಆಗೋದೇ ಇಲ್ಲ ಅಂತ ಏನಲ್ಲ, ಓಕೆ. ಸೊ ಮೂರರಲ್ಲೂ ಕನ್ಸೀವ್ ಆಗೋದಕ್ಕೆ ಯೂಶ್ವಲ್ ಆಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ, ಬಟ್ ಮಗುವಿನ ಬೆಳವಣಿಗೆಗೆ ಪ್ರಾಬ್ಲಮ್ ಆಗುತ್ತೆ. ಯಾವುದರಲ್ಲಿ, ಸೆಪ್ಟಮ್ ಯೂಟ್ರಸಲ್ಲಿ ಯೂಟ್ರೈನ್ ಸೆಪ್ಟಮ್ ಇದ್ದವಾಗೂ ಮಗುವಿನ ಬೆಳವಣಿಗೆ ಆಗುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಮಿಸ್ಕ್ಯಾರೇಜ್ ಅಥವಾ ಅಬೋರ್ಷನ್ ಆಗುವಂತಹ ಸಾಧ್ಯತೆ ಜಾಸ್ತಿ, ಅದೂ ಏನು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗುವಂಥದ್ದು ಜಾಸ್ತಿ, ಆಯಿತಾ. ಯಾಕಂದರೆ ಮಗು ದೊಡ್ಡದಾಗ್ತಾ ಹೋಗುತ್ತಲ್ಲ. ಸೊ ಮಗು ಬೆಳೆಯೋದಕ್ಕೆ ಜಾಗ ಸಾಕಾಗ್ದಿರ ಯೂಟ್ರೈನ್ ಸೆಪ್ಟಮ್ ಇದ್ದವಾಗ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗೇನಾದರೂ ಆಗ್ತಾ ಇತ್ತು ಅಂತಂತಂದರೆ ಸೆಪ್ಟಮ್ನ ರಿಮೂವ್ ಮಾಡ್ತಾರೆ, ಓಕೆ. ಸೊ ಯೂಟ್ರೈನ್ ಸೆಪ್ಟಮ್ ಇದ್ದವರು ಯೋಚನೆ ಮಾಡುವಷ್ಟು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಯೂಟ್ರೈನ್ ಡಿಡಲ್ಫಿಸ್ ಇದ್ದವ್ರಿಗೆ ಏನಾಗುತ್ತೆ ಅಂತಂದರೆ ಎರಡು ಯೂಟ್ರಸಲ್ಲಿ ಯಾವುದಾದ್ರೂ ಎರಡು ಯೂಟ್ರಸ್ಸು ಚೆನ್ನಾಗಿರಬಹುದು, ಎರಡು ಯೂಟ್ರಸ್ ಚೆನ್ನಾಗಿತ್ತು ಅಂತಂದರೆ ಎರಡು ಯೂಟ್ರಸಲ್ಲೂ ಎರಡು ಮಕ್ಕಳನ್ನ ಕನ್ಸೀವ್ ಮಾಡಿಕೊಂಡು ಒಟ್ಟೊಟ್ಟಿಗೆ ಟ್ವಿನ್ಸ್ನ ಮಾಡ್ಕೊಂಡವರು ಇದ್ದಾರೆ, ಆಯಿತಾ. ಬಟ್ ಒಂದು ಯೂಟ್ರಸ್ ಚೆನ್ನಾಗಿದ್ದು ಇನ್ನೊಂದು ಯೂಟ್ರಸ್ ಚೆನ್ನಾಗಿರಲ್ಲ ಒಂದೊಂದು ಸತಿ, ಆಯಿತಾ. ಸೊ ಆ ಥರ ಆಗಿತ್ತು ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಆಮೇಲೆ ಲೇಟರ್ ಏನಾಗುತ್ತೆ ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಪ್ರೀಟರ್ಮ್ ಡೆಲಿವರಿ ಆಗಿರಬಹುದು. ಆ್ಯಂಡ್ ಮಗು ಪೊಸಿಷನ್ನು ಡಿಫರ್ ಆಗುತ್ತೆ. ಯಾಕಂತಂದರೆ ಉಳ್ತಿದ್ದಂಗೆ ಸ್ಪೆಸಿಫಿಕ್ಕಾಗಿ ಹೇಳಬೇಕಂತಂದರೆ ಬ್ರೀಚ್ ಪೊಸಿಷನ್ನಲ್ಲಿ ಮಗು ಇರುತ್ತೆ ಅಂತ ಹೇಳ್ತಾರೆ ಯೂಟ್ರಸ್ ಡಿಡಲ್ಫಿಸಲ್ಲಿ. ಯಾಕೆ ಅಂತಂತಂದರೆ ಒಂದು ಯೂಟ್ರಸ್ ಇರುತ್ತಲ್ವ, ಸೊ ಹಾಗಾಗಿ ಇನ್ನೊಂದು ಯೂಟ್ರಸ್ ಪಕ್ಕದಲ್ಲಿ ಇರುತ್ತೆ, ಒಂದು ಖಾಲಿ ಇರುತ್ತೆ, ಒಂದು ಆಕ್ಯುಪೈ ಆಗಿರುತ್ತೆ. ಸೊ ಹಾಗಾಗಿ ಬೇಬಿ ಪೊಸಿಷನ್ ಒಂದು ಸ್ವಲ್ಪ ಡಿಫರ್ ಆಗುತ್ತೆ. ಸೊ ಯಾವಾಗ ಬೇಬಿ ಪೊಸಿಷನ್ ಡಿಫರ್ ಆಗುತ್ತೆ ಆಬ್ವಿಯಸ್ಲಿ ಸಿ ಸೆಕ್ಷನ್ ಅಂತ ಹೇಳ್ತಾರೆ, ಆಯಿತಾ. ಬಟ್ ಈ ಬ್ರೀಚ್ ಪೊಸಿಷನ್ನು ಬೇರೆ ಯಾವುದೇ ಥರ ನಾರ್ಮಲ್ ಯೂಟ್ರಸ್ ಇದ್ದವಾಗ್ಲೂ ಕೂಡ ಬ್ರೀಚ್ ಪೊಸಿಷನ್ ಆಗಬಹುದು, ಅದೆಲ್ಲ ನಾರ್ಮಲ್. ಸೊ ಅದನ್ನು ಬ್ರೀಚ್
ಪೊಸಿಷನ್ ಬಗ್ಗೆ ಆಗಲಿ ಸಿ ಸೆಕ್ಷನ್ ಬಗ್ಗೆ ಆಗಲಿ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಯಾಕಂತಂದರೆ ದಟ್ ಇಸ್ ಮೋರ್ ಕಾಮನ್. ನಿಮಗೆ ಯೂಟ್ರೈನ್ ಡೆಡಲ್ಫಿಸ್ ಇದೆ ಅಂದ ಮಾತ್ರ ನಿಮಗೆ ಪೊಸಿಷನ್ ಆ್ಯಂಡ್ ಸಿ ಸೆಕ್ಷನ್ ಆಗ್ತಾ ಇದೆ ಅಂತ ಏನೂ ಅರ್ಥ ಅಲ್ಲ. ಯಾಕಂತಂದರೆ ನಾರ್ಮಲ್ ಇರೋ ಅಂತಹ ಯೂಟ್ರಸ್ ನಾರ್ಮಲ್ ಇದ್ದವ್ರಿಗೂ ಕೂಡ ಇದು ಆಗಿದೆ ಆಯಿತಾ. ಬ್ರೀಚ್ ಪೊಸಿಷನ್ ಆಗುತ್ತೆ, ಸಿ ಸೆಕ್ಷನ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಈಗಂತೂ ಸಿ ಸೆಕ್ಷನ್ ಯಾರಿಗೆ ಬೇಕಾದ್ರೂ ಆಗುತ್ತೆ. ಸೊ ಯೋಚನೆ ಮಾಡುವಷ್ಟು ಅವಶ್ಯಕತೆ ಇಲ್ಲ, ಜಸ್ಟ್ ಬಿಕಾಸ್ ನೀವು ಯೂಟ್ರೈನ್ ಡೆಡಲ್ಫಿಸ್ ಇದೆ ಅಂತ. ಓಕೆ. ಆ್ಯಂಡ್ ಇದು ಏನು ಅಂತಂದರೆ ಇವು 3 ನಾನು ಏನು ಹೇಳಿದೆ ಇವೆಲ್ಲ ಬೈ ಬರ್ತ್ ಬರುವಂತಹ ನ್ಯೂನ್ಯತೆಗಳು ಅಂತಂತ ಹೇಳ್ತಾರೆ. ಸೊ ನೀವು ಮಾಡೋ ಅಂಥದ್ದು ಏನೂ ಇಲ್ಲ. ಓಕೆ. ನೀವು ಗಿಲ್ಟನ್ನ ಮನಸ್ಸಿಗೆ ತೊಗೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ನನ್ನಿಂದ ಅಂತ ಅಂದ್ಕೊಳ್ಳೋ ಅಷ್ಟೇನೂ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮ್ಮ ಕೈಯಲ್ಲಿಲ್ಲ, ನೀವು ಮಾಡ್ಕೊಂಡಿರೋದಲ್ಲ ಅದನ್ನು. ಓಕೆ. ಸೊ ಬೈ ಬರ್ತೆ ಬರೋ ಅಂಥದ್ದು. ಆ್ಯಂಡ್ ನಿಮಗೆ ಸೆಪ್ಟಮ್ ಏನಾದರೂ ಇತ್ತು ಅಂತಂದರೆ ಆಪ್ರೇಟ್ ಮಾಡಿ ಅದನ್ನು ತೆಗಿತಾರೆ ಕೂಡ. ಸೊ ಏನೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ ಬೈಕಾರ್ನೇಟ್ ಯೂಟ್ರಸ್ಸು ಮೋರ್ ಕಾಮನ್ ಆ್ಯಂಡ್ ಸೆಪ್ಟಮ್ ಅದಕ್ಕಿಂತ ಕಮ್ಮಿ ಕಾಮನ್ ಆ್ಯಂಡ್ ಯೂಟ್ರಸ್ ಡೆಡಲ್ಫಿಸ್ ತುಂಬಾ ಕಮ್ಮಿ. ಓಕೆ. ಸೊ ಯಾರಿಗಾದರೂ ಇತ್ತು ಅಂತಂತಂದರೆ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಡಾಕ್ಟರ್ನ ಮೀಟ್ ಮಾಡಿ ನಿಮ್ದು ಏನಿದೆ ಅನ್ನೋದನ್ನು ನೋಡಿಕೊಂಡು ಡಾಕ್ಟರ್ಸು ಅನಲೈಸ್ ಮಾಡಿ ಹೇಳ್ತಾರೆ. ಇಷ್ಟೇ 3 ಥರದ್ದು ಯೂಟ್ರಸ್ ಯಾವ್ದ್ಯಾವ್ದು ಏನೇನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಸಿಂಪಲ್ ವರ್ಡ್ಸಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ.